ಆಲೂಗೆಡ್ಡೆ ದಪ್ಪ ಮೆಣಸಿನ್ಕಾಯಿ ಹಾಕಿ ಗೊಜ್ಜು ಥರ ಮಾಡಿಕೊಡ್ತೀನಿ. ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರುಬ್ದಿರ ತೆಂಗಿನಕಾಯಿ ಹಾಕ್ತೀರ, ಬರೀ ಅಚ್ಚ ಖಾರದ ಪುಡಿ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಅದೇ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮುಖ ದೂರ ತಗೊಂಡು ಹಾಕಿ ಚಿಟಪಟ ಮಾಡ್ತಾರೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯಲಿ ಎಣ್ಣೆಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆಲಿ ಬೆಂದ್ಮೇಲೆ ಟೊಮೊಟೊ ಹಾಕೊಳ್ಳೋಣ. ದಪ್ಪ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಈಗ ಸ್ವಲ್ಪ ಆಲೂಗಡ್ಡೆ ಹಾಕ್ಕೊತಾಯಿದ್ದೀನಿ. ಒಂದು ಎರಡು ದಪ್ಪ ಮೆಣಸಿನ್ಕಾಯಿ, 2 ಆಲೂಗಡ್ಡೆ. ದಪ್ಪ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆಲಿ ಬೆಂದಿದೆ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಜೊತೆಲಿ ಹಾಕ್ಬಿಡ್ಬ ಬೇಕತ್ತದೆ. ಈಗ ಉಪ್ಪು ಹಾಕಿದ್ದೀನಿ, ತಿರುಗಿದ್ದೀನಿ. ಸ್ವಲ್ಪ ಮುಚ್ಚಿಟ್ಬಿಡೋಣ, ಹಂಗೆ ಬೇಯಲಿ ಆ ಬೇಗ. ಸ್ವಲ್ಪ ಅರಿಶಿನ ಹಾಕ್ಕೊತಾಯಿದ್ದೀನಿ. ಸ್ವಲ್ಪ 1 ಸ್ಪೂನ್ ಮೇಲಿದೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊತಾಯಿದ್ದೀನಿ. ಇದು ರೆಡಿಯಾಗಿದೆ. ಆಲೂಗಡ್ಡೆ ದಪ್ಪ ಮೆಣಸಿನ್ಕಾಯಿ ಗೊಜ್ಜು ಚಪಾತಿಗೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಈಗ ನೀವೇನಾದ್ರು ತರಕಾರಿ ತಂದಿರ್ತೀರ ಮನೆಗೆ, ಈ ಎಲ್ಲ ಒಂದೊಂದು ಹಾಕಿ ಒಂದೊಂದು ಎತ್ತಿಕ್ಕಿರ್ತೀರ. ಇದು ಜಾಸ್ತಿ ಆಗ್ಬಿಡ್ತದೆ, ಇದು ಕಮ್ಮಿ ಆಗ್ಬಿಡ್ತದೆ ಅಂತ. ಅವಾಗ ಏನು ಮಾಡಿ ಎಲ್ಲ ಥರದ್ದು ಒಂದೊಂದು ಅರ್ಧ ಇರೋದನ್ನೆಲ್ಲ, ಹೀರೆಕಾಯಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಬೀನಿಸ್ ಇರ್ಬೋದು, ದಪ್ಪ ಮೆಣಸಿನ್ಕಾಯಿ, ಆಲೂಗಡ್ಡೆ ಏನೇ ಇರಲಿ ಹಿಂಗೆ ಸಣ್ಣ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಒಂಚೂರು ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು ಉದುರಿಸ್ಬಿಟ್ಟು ಹಿಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಹಿಂಗೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ತಿನ್ಬೋದು. ಇದು ಅನ್ನನೂ ಹಾಕೋ ತಿನ್ಬೋದು. ನೋಡಿ ರೆಡಿ. ಈಗ ನೋಡಿದ್ರಲ್ವ, ಅರ್ಜೆಂಟ್ಗೆ ಏನೋ ಒಂದು ಅನ್ನ ಚಪಾತಿ ಇದ್ದರೆ ಈ ಥರ ಪಲ್ಯಗಳು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಾಡಿ ತಿಂದು ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ.